ನಾಟಕ ಪ್ರಾರಂಭ ಮಾಡ್ಬೇಕಾದ್ರೆ ಮೊದಲು ನಾಂದಿ ಅಂತ ಹೇಳಿರ್ತದೆ. ಯಾವುದೇ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೆ ಮೊದಲು ಪೂಜೆ ಅಂತ ಹೇಳಿ ನಮ್ಮೂರು ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಮುಂದೆ ನಡೆಯಲಿರುವ ಕಾರ್ಯ ಸುಗಮವಾಗಿ ಸಾಗಲಿ ಎನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಪೂಜೆ. ನೀವೊಂದು ಗಾಡಿ ತಂದ್ರೆ ಅಂದ್ರೆ ಮನೆ ಮುಂದೆ ನಿಲ್ಲಿಸೋ ಅಥವಾ ಒಂದು ಯಾವುದೋ ಇಂಥ ಗುಡಿ ಮುಂದೆ ನಿಲ್ಲಿಸೋ ಪೂಜೆ ಮಾಡ್ತೀರಿ ನೀವು. ಯಾಕಂತ ಕೇಳಿದ್ರೆ ನಾ ಮಾಡೋ ಕೆಲಸ ಎಲ್ಲ ದೇವರಿಗೆ ಅರ್ಪಣೆ ಆಗಲಿ. ಮೊದಲ ಮುಂದೆ ನಾ ಇಂಥ ಒಂದು ವಾಹನ ತಗೊಂಡಿನಿ, ಆ ವಾಹನ ಯಾವುದೋ ಅಡೆತಡೆ ಬರಲಾರ್ದಂಗ, ಅಡ್ಡಿ ಆತಂಕಗಳು ಬರಲಾರ್ದಂಗ, ಕಷ್ಟಗಳು ಬರಲಾರ್ದಂಗ ಪರಮಾತ್ಮನೇ ಭಗವಂತನೇ ಚಂದ ನಡೆಸ್ಪ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಆ ವಾಹನವನ್ನು ಚಲಾವಣೆಯನ್ನು ಮಾಡುವಂತಹದ್ದು ಅಥವಾ ಚಾಲು ಕೊಡುವಂತಹದ್ದು. ಹಂಗ ಇಲ್ಲಿ ಬಹಳ ಸುಂದರವಾದಂತ ಗುರುಸ್ತುತಿಯನ್ನು ಮಾಡ್ಕೊಂಡು ಬರ್ತಾರೆ ಶಾಸ್ತ್ರಿಗಳಾದಂತ ಕೈಲಾಸಯ್ಯನವರು. ಏನಂತ ಹೇಳಿ ಮಾಡ್ತಾರೆ ಅದನ್ನ ಗವಾಯಿಗಳು ಒಂದು ನುಡಿ ಓದ್ತಾರೆ. ನೋಡಿದ ಮೇಲೆ ನಾವು ಮುಂದಿನ ವಿಚಾರಕ್ಕೆ ಹೋಗೋಣ. ಇಲ್ಲಿ ಕವಿಗಳಾಗಿರ್ತಕ್ಕಂಥವರು ಗುರುಸ್ತುತಿಯನ್ನು ಮಾಡ್ಕೊಂಡು ಬರ್ತಾರೆ. ಏನಂತ ಹೇಳಿ ಸ್ತುತಿಯನ್ನು ಮಾಡ್ಕೊಂಡು ಬರ್ತಾರೆ? ಗುರುವಿನ ಮಹಾತ್ಮೆಯನ್ನ ಕೊಂಡಾಡ್ಕೊಂಡು ಬರ್ತಾರೆ. ಗುರು ಆಗಿರ್ತಕ್ಕಂಥವ್ರು ಹೆಂಗಿರ್ತಾರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಶ್ರೀ ಗುರು ನಿರಂಜನ ನಿರಾಕಾರ ಯೋಗಿ ಹೃದಯಸ್ಥ ಜ್ಯೋತಿಸ್ವರೂಪ ಪರಮ ವೈರಾಗ್ಯ ಸಾರ ಸದ್ಭಕ್ತಿ ಪರ ಭಕ್ತ ಸಾಕಾರ ಅಂತ ಹೇಳ್ಕೊಂಡು ಬರ್ತಾರೆ ಗುರುವನ್ನ. ಗುರು ಹೆಂಗಿರ್ತಾನೆ ಅಂತ ಕೇಳಿದ್ರೆ ನಿರಂಜನ. ನಿರಂಜನ ಅಂದ್ರೆ ಏನು ಅಂತ ಕೇಳಿದ್ರೆ ರಂಜನೆ ಇಲ್ಲದ್ದು. ಇಂಗ್ಲಿಷ್ ನಲ್ಲಿ ಎರಡು ಪದಗಳು ಬರ್ತಾವ, ಎನ್ಲೈಟ್ಮೆಂಟ್ ಅಂಡ್ ಎಂಟರ್ಟೈನ್ಮೆಂಟ್. ನಾಳೆ ನಿಮ್ಮ ಜಾತ್ರೆ ಕೊನೆಗೆ ಮುಕ್ತಾಯ ಆಗ್ತದೆ. ಮುಕ್ತಾಯ ಆಗಿ ಅವತ್ತು ರಾತ್ರಿ ಇರ್ತದೆ. ಏನಿರ್ತದೆ? ತಾಯಿಯ ಋಣ ಮಣ್ಣಿನ ಗುಣ. ನಾ ಈಗ ಇಷ್ಟು ದಿವಸ ಹೇಳೋದಿದೇನು? ನಾನು ಹೇಳೋದು ಎನ್ಲೈಟ್ಮೆಂಟ್, ಆತ್ಮರಂಜನೆ. ಹುಚ್ಚಲಿಂಗೇಶ್ವರ ಹೆಂಗ್ ನಡ್ಕೊಂಡ್ರು, ಅವ್ರು ಏನ್ ಪವಾಡ ಮಾಡಿದ್ರು ಅನ್ನುವಂಥದ್ದನ್ನು ಕೇಳಿದ್ವಿ. ರಂಜನೆ ಜಾಸ್ತಿ ಇರೋದಿಲ್ಲ. ಅವತ್ತೇನು ಅವ್ರ ಕೈ ಹಿಡ್ಕೊಂಡು ಕುಣಿತಾರಲ್ಲ, ನೀವೇನು ಸಿಳ್ಳು ಹೊಡ್ಕೊಂತ ಮದ್ದು ಹಾರಿಸ್ತಿರಲ್ಲ, ಅವತ್ತೇನಿರ್ತತಿ? ಎನ್ಲೈಟ್ಮೆಂಟ್ ಇರ್ತತಿ. ಹೌದಲ್ಲ? ಇದಕ್ಕಿನ್ನ ಅದು ಭಾಳ ಹಿಡಿಸ್ತದೆ. ಅವತ್ತು ನೋಡಿ ಎಲ್ಲಿ ಜನ ಇರಂಗಿಲ್ಲ, ಜಗ ಇರಂಗಿಲ್ಲ ಕುಂದ್ರಾಕ. ಯಾಕೆ? ಕೈ ಹಿಡ್ಕೊಂಡು ಕುಣಿದ್ ನೋಡಕ್ ಬರ್ತಾರೆ. ಹೌದಲ್ಲ? ಕೈ ಹಿಡ್ಕೊಂಡು ಕುಣಿದ್ ಭಾಳ ಹುರುಪಿರ್ತದೆ ಜೀವನದಾಗ. ಮುಂದೆ ಗೊತ್ತಿಲ್ಲ ಕೈ ಹಿಡ್ಕೊಂಡು ಕುಣಿದ ಬಳಕೆ ಏನಾಗ್ತೈತೆ ಅಂತೇಳಿ. ಕೈ ಹಿಡ್ಕೊಂಡು ಕುಣಿದವ್ರು ಹೋಗಿರ್ತಾರ, ದೇವ್ರ ಹಿಡ್ಕೊಂಡು ಕುಣಿದಾಡಿದವ್ರು ಉಳಿದಿರ್ತಾರೆ. ದೇವ್ರನ್ನ ಹಿಡ್ಕೊಂಡು ಕುಣಿದಾಡಿದವ್ರು ಯಾರಂತ ಕೇಳಿದ್ರೆ ಹುಚ್ಚಲಿಂಗೇಶ್ವರರು. ಅವ್ರ ಕಾಲದಲ್ಲಿ ಬಹಳ ಮಂದಿ ಕೈ ಹಿಡ್ಕೊಂಡು ಕುಣಿದಾಡಿದವ್ರು ಇದ್ರು, ಅವ್ರು ಹೋಗ್ಬಿಟ್ಟಾರ. ಯಾವ್ದ್ರ ಕೈ ಹಿಡಿಬೇಕು ಅನ್ನೋದು ಬಹಳ 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 ಮಹತ್ವಪೂರ್ಣವಾಗಿರುವಂತ ಜೀವನದಾಗ. ಯಾವ ಕೈಯನ್ನು ಹಿಡಿಬೇಕು? ಭಗವಂತನ ಕೈ ಹಿಡಿಬೇಕು. ಭಗವಂತನ ಕೈಯನ್ನು ಹಿಡಿದಾಗ ಅವ ನಮ್ಮ ಕೈಯನ್ನು ಹಿಡಿತಾನ. ಉದಿನ ಕಡ್ಡಿ ಇರ್ತದಲ್ಲ, ಬೆಂಕಿಯ ಸಹವಾಸವನ್ನು ಮಾಡ್ತದೆ, ಬೆಂಕಿಗೆ ಹೋಗಿ ಟಚ್ ಆಗ್ತದೆ.
ಹತ್ತಿದಾಗ ಬೆಂಕಿ ಸವಾಸ ಮಾಡಿದಾಗ ಅದು ಏನು ಕೊಡ್ತದ ಅಂತ ಕೇಳಿದ್ರೆ ಸುವಾಸನೆ ಕೊಡ್ತದ. ಬೆಂಕಿಯನ್ನು ಮುಟ್ಲಾರ್ದ ಮೊದಲದು ಸುವಾಸನೆ ಇರಂಗಿಲ್ಲ. ಯಾವಾಗ ಬೆಂಕಿಯನ್ನು ಮುಟ್ತಲ್ಲ ಸುವಾಸನೆಯನ್ನು ಕೊಡ್ತದೆ. ಒಂದು ಗಿಡ ನೆಲದ ಸಹವಾಸ ಮಾಡ್ತದೆ. ಮಾಡಿ ನೆಲದ ಸಹವಾಸ ಮಾಡಿದಕ್ಕೆ ನೀವು ಬಚ್ಚಲ್ ನೀರು ಹಾಕ್ರಿ, ನೀವು ಜಳಕ ಮಾಡಿದ ನೀರು ಹಾಕ್ರಿ, ತಿಳಿ ನೀರು ಹಾಕ್ರಿ, ಹುಚ್ಚಲಿಂಗೇಶನ್ ಗದಿಗೆ ತೊಳೆದ ನೀರು ಹಾಕ್ರಿ, ಯಾವ್ದ ನೀರು ಹಾಕಿದ್ರು ಅದು ನನಗೆ ಯಾಕೆ ನೀವು ಬಚ್ಚಲ್ ನೀರು ಹಾಕಿರಿ, ಯಾಕೆ ಚಲೋ ನೀರು ಹಾಕಿರಿ ಅಂತ ಕೇಳೋದಿಲ್ಲ. ಆ ತೆಂಗಿನ ಗಿಡ ಮಾತ್ರ ಕೊನೆಗೆ ಕೊಡೋದು ನಿಮ್ಗೆ ಅಮೃತ ಸದೃಶವಾಗಿರ್ತಕ್ಕಂಥ ಎಳೆನೀರನ್ನ ಕೊಡ್ತದೆ. ಎಳೆನೀರನ್ನ ಕೊಡ್ತದೆ. ಯಾಕೆ ಎಳೆನೀರು ಕೊಡ್ತದ ಅಂತ ಕೇಳಿದ್ರೆ ಅದು ಯಾರು ಸಹವಾಸ ಮಾಡಿದ? ಭೂಮಿ ಸಹವಾಸ ಮಾಡಿದ. ಅದಕ್ಕೆ ಮನುಷ್ಯನಾದವನು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಈ ಜೀವನದಲ್ಲಿ ಯಾರ ಸಹವಾಸವನ್ನು ಮಾಡಬೇಕು ಅಂತ ಕೇಳಿದ್ರೆ ಭಗವಂತನ ಸಹವಾಸವನ್ನ ಮಾಡಬೇಕು. ಜ್ಞಾನಿಗಳಾದವರು ಅದಕ್ಕೆ ಹೇಳ್ತಾರೆ, ಸ್ಮರಿಸೋ ಭಗವಂತನ, ಮಾಡು ಅವನ ಚಿಂತನ, ಆಗುವದ ಆವಾಗ ನಿನ್ನ ಜನ್ಮ ಪಾವನ. ಸ್ಮರಿಸೋ ಭಗವಂತನ, ಮಾಡು ಅವನ ಚಿಂತನ, ಸ್ಮರಿಸೋ ಭಗವಂತನ. ಏನಾಗ್ತಿ ಅವಾಗ? ಭಕ್ತಿಯಲ್ಲಿ ಬಸವನಾಗು. ಸ್ಮರಿಸು ಭಗವಂತನ, ಮಾಡು ಅವನ ಚಿಂತ. ಹೇಳಿದ್ರಲ್ಲ ಗವಾಯಿಗಳು, ಇದನ್ನೊಬ್ಬ ದನ್ನೂರು ಕವಿಗಳು ಬರೀತಾರೆ ಈ ಹಾಡನ್ನು. ಅವರು ನನ್ನ ಜೊತೆಗೆ ಒಡನಾಟ ಇದ್ರು, ಬಹಳ ಚಂದ ಕಲಿಸಿದ್ರು ಇದನ್ನ ಹಾಡು. ನಮ್ಮ ರೂಮ್ನಾಗ ಕೂತ್ಕೊಂಡು ತೋಟದಾಗ ಮಾಡಿದಾಗ ಎಷ್ಟು ಸುಂದರವಾಗಿ ಬರೀತಾರೆ ನೋಡ್ರಿ. ಏನು ಚಿಂತನೆಯನ್ನು ಮಾಡ್ತೀವಲ್ಲ ಅದು ಆಗ್ತದೆ. ಮನ್ಯಾಗ ಕುಂತಿರ್ತೀರಿ, ನೀವು ಮನ್ಯಾಗ ಕುಂತಾಗ ಏನ್ ಚಿಂತೆ ಮಾಡ್ತಿರಲ್ಲ ಅದು ಹಾಕಿರಿ ನೋಡ್ರಿ. ಒಳ್ಳೆ ಚಿಂತೆ ಮಾಡಿದ್ರಿ ಒಳ್ಳೇದಾಗ್ತದೆ. ಮನ್ಯಾಗ ಕುಂತಿರ್ತೀರಿ, ಇವತ್ತು ಬ್ಯಾರ್ಯಾಗ ನತ್ತಿ ಮಾವನಿಂದ ಅಂತ ಚಿಂತೆ ಮಾಡಿದ್ರೆ ನಮ್ಮ ಮನ್ಯಾಗ ಒಂದು ಮನಿ ನಾಲ್ಕು. ಯಾವ ಚಿಂತೆ ಮಾಡ್ತಿರೋದು ಏನಾಗ್ತತಿ? ಪರಿಣಾಮ ಬೀರ್ತದೆ. ಅದಕ್ಕೆ ಹೇಳಿದ್ರಲ್ಲ ಅವರು, ಏನ್ ಹೇಳಿದ್ರು? ಮೂಸಿಸುವ ಮೂಗಿನಲ್ಲಿ, ಸ್ಪರ್ಶಿಸುವ ತ್ವಚೆಯಲ್ಲಿ, ದರ್ಶಿಸುವ ಕಣ್ಣಿನಲ್ಲಿ ತುಂಬಿದೆ ಅವನ ಚೇತನ. ಎಷ್ಟು ಸುಂದರವಾಗಿ ಹೇಳಿದ್ರು. ಆ ಚೇತನ ತುಂಬಿತು ಅಂತ ಕೇಳಿದ್ರೆ ವಿಶ್ವ ಕುಟುಂಬಿ ನೀನಾಗ್ತೀಯ. ಅವಾಗ ಏನಾಗ್ತೀಯ? ಭಕ್ತಿಯಲ್ಲಿ ಬಸವಣ್ಣನಾಗ್ತೀಯ, ದಾನದಲ್ಲಿ ಕರ್ಣನಾಗ್ತೀಯ, ಕ್ಷಮೆಯಲ್ಲಿ ಏಸು ಆಗ್ತೀಯ, ಬಲದಲ್ಲಿ ಭೀಮನಾಗ್ತೀಯ. ಏನೆಲ್ಲ ಆಗ್ತಿ? ಯು ಫಿಲ್ಡ್ ವಿತ್ ಸ್ಟ್ರೆಂತ್, ಪವರ್ ಹೇಳ್ತಾರಲ್ಲ. ಆ ಶಕ್ತಿ ಅನ್ನುವಂಥದ್ದು ಟು ಡಿಶನ್ಡ್ ಗ್ರೇಸ್ ಆಫ್ ಗಾಡ್, ದೇವರ ದಯೆ ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದ್ರೆ ಇಳಿದು ಬರ್ತದೆ. ಆ ಟೈಮ್ನಲ್ಲಿ ಹಿ ಈಸ್ ಒನ್ ಆಫ್ ದ ಸೈಂಟ್ಸ್. ಅವ ಏನಾಗ್ತಾನೆ? ಒಬ್ಬ ಸಂತನಾಗಿ ಪರಿವರ್ತನೆ ಆಗ್ತಾನೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ಇಲ್ಲಿ ಗುರುವಿಗೆ ಏನ್ ಕವಿ ಹೇಳಕತ್ತಾನ ಅಂತ ಕೇಳಿದ್ರೆ ನಿರಂಜನ, ರಂಜನೆ ಇಲ್ದಮ. ರಂಜನ ಅಂದ್ರೆ ಲೋಕದ ರಂಜನೆಗೆ ಒಳಗಾಗೋದು. ಹೊನ್ನು, ಹೆಣ್ಣು, ಮಣ್ಣು ಇವುಗಳಿಗೆ ಒಳಗಾದವ. ಇವು ಇದ್ದು ಕೂಡ ಕೆಸರಿನಲ್ಲಿ ಹೆಂಗ ಕಮಲ ಇರ್ತದಲ್ಲ, ನೀವು ಜಳಕ ಮಾಡು ಬಚ್ಚಲ ನೀರು ಹರಿತಿರ್ತದಲ್ಲ, ಅಲ್ಲೊಂದು ಹುಳು ಇರ್ತದ. ಎದುರುಳ ಇರ್ತದೆ ನೋಡಿಲ್ರಿ ನಾವಿನ್ನು ಅಂತೇಳಿ. ಯಾವ ಹುಳ ಇರ್ತದೆ? ಕುಂಬಾರ ಹುಳ ಇರ್ತೈತಿ ನೋಡ್ರಿ. ಹೌದಲ್ಲಿ ಇರ್ತತಿ? ಇಲ್ಲ. ಎಲ್ಲಿರ್ತತಿ? ಅದು ರೊಜ್ಜಾಗಿರ್ತತಿ. ರೊಜ್ಜನ್ನ ಹಚ್ಕೊಂಡಿರಂಗಿಲ್ಲ.
ಕೆಸರಿನಾಗ ಕಮಲ ಬೆಳೆದಿರ್ತದೆ, ಕೆಸರನ್ನ ಅಂಟಿಸ್ಕೊಂಡಿರಲಿಲ್ಲ, ಅಂಟಿಸ್ಕೊಳ್ಳಂಗಿಲ್ಲ. ಆ ಕೆಸರಿನಾಗಿದ್ದು ತನ್ನನ್ನ ರೂಪಿಸ್ಕೊಂಡು ಡಿಫ್ರೆಂಟ್ ಆಗಿರ್ತತಿ. ಡಿಫ್ರೆಂಟ್ ಬಿಟ್ವೀನ್ ಮಡ್. ಆ ಮಣ್ಣಿನಿಂದ ತಾನು ವ್ಯತ್ಯಾಸವನ್ನು ಕಾಯ್ಕೊಂತದ. ಎಲ್ಲಿರ್ತದ? ಮಣ್ಣಾಗ ಇರ್ತದ. ಮಣ್ಣಿನಿಂದ ಎಲ್ಲ ಪೊಟೆನ್ಶಿಯಲಿಟಿ ತಗೊಂಡು ಆ ಮಣ್ಣಿನಿಂದ ಅರಳಿ ಏನಾಗ್ತದ ಅಂತ ಕೇಳಿದ್ರೆ ಮಣ್ಣನ್ನು ಬಿಟ್ಟು ಎಲ್ಲಿ ಕುಂದಿರ್ತದ ಅಂತ ಕೇಳಿದ್ರೆ ಒಬ್ಬ ಭಗವಂತನ ಪಾದದ ಮೇಲೆ ಹೋಗಿ ಕುಂದಿರ್ತದಲ್ಲ, ಅದು ನಿರಂಜನ. ನಿರಂಜನೆ ಅಂದ್ರೆ ಒಳಗಾಗದು. ಯಾರ್ಯಾರು ಒಳಗಾಗಿರ್ತಾರಲ್ಲ, ಒಳಗಾದವ್ರು ಹೂ ಆಗಂಗಿಲ್ಲ. ಅವ್ರ ಹೂ ಜಗ್ಗಿರ್ತಾವ. ಯಾವಾಗ ಒಬ್ಬಕ್ಕೆ ದೇಹ ಮಾರ್ಕೊಳ್ಳೋ ಹೆಣ್ಮಗಳು ತಲೆಯಾಗ ಹೋಗಿ ಕುಂತ್ರವು, ಆಕೆ ಎಲ್ಲ ಚಂತಾಳ ನೋಯ್ದು. ಹೌದಲ್ಲ? ಅದ ಹುಸ್ಲಿಂಗಪ್ಪನ ಪಾದದ ಮೇಲೆ ಇತ್ತು ಅಂತ ಕೇಳಿದ್ರೆ ನಿಮ್ಮಂತವ್ರು ಬಂದು ದರ್ಶನ ತಗೊಂಡು ಎಷ್ಟು ಚಂದ ಹೂವಿರ್ಸ್ಯಾರ ಅಂತೀರಿ. ಆ ಹೂವಿನ ಜೀವನ ಏನಾಗ್ತದ ಅಂತ ಕೇಳಿದ್ರೆ ಸಾರ್ಥಕತೆ ಆಗ್ತದ, ಸಾರ್ಥಕತೆ ಆಗ್ತದೆ. ಇಲ್ಲಿ ನಿರಂಜನ ಅಂತಂದ್ರೆ ಬಹುಶಃ ಈ ನಿರಂಜನ ಅನ್ನೋ ಶಬ್ದದ ಮೇಲೆ ನಾನು 10 ದಿವಸ ಪ್ರವಚನ ಮಾಡ್ಬೋದು. ಉಳಿದಿದ್ದು ಏನು ಹೇಳಂಗಿಲ್ಲ. ನಾನು ಬರೇ ನಿರಂಜನ ದಿನ ದಿನ ನಿರಂಜನ ಶಬ್ದದ ಮೇಲೆ ಹೇಳ್ಬೋದು. ಎಷ್ಟು ದೊಡ್ಡದವ್ರು, ಎಷ್ಟು ದೊಡ್ಡದವ್ರು, ಹೆಂಗ ಬದುಕ್ಯಾರ, ಗುರು ಹೆಂಗಿರ್ತಾನಂತ ಕೇಳಿದ್ರೆ ನಿರಂಜನ. ಹೊನ್ನು ಹೆಣ್ಣು ಮಣ್ಣು ಇದರಿಂದ ದೂರ ಇರ್ತಾನ. ಭಗವಂತವನ್ನೆಲ್ಲ ಸಮೀಪ ಇಟ್ಟಿರ್ತಾನ. ಸಮೀಪ ಇಟ್ಟರೆ ಹೆಂಗಿರ್ತಾನ ಅಂತ ಕೇಳಿದ್ರೆ ಮುಟ್ಲಾರ್ದಂಗೆ ಇರ್ತಾನ. ಅವನು ಮುಟ್ಟಂಗಿಲ್ಲ. ಮುಟ್ಟದೇ ಇರ್ಬೇಕು. ನೋಡಿ ಕೆಟ್ಟ ರಾವಣ. ಹೌದಲ್ಲ? ರಾವಣ ನೋಡಿ ಕೆಟ್ಟ. ಯಾರು ನೋಡಿದ ರಾವಣ? ಸೀತಾನ್ ನೋಡಿದ. ಫಿದಾ ಆಗ್ಬಿಟ್ಟ, ಎತ್ಕೊಂಡು ಹೋಗ್ಬಿಟ್ಟ. ನಿಮ್ಮ ಭಾಷೆನ ಒಳಗೆ ಹೇಳಿದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟ. ಸೀತಾನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟ. ವೈದ್ಯನ ಹಿಂದೆ ಬಂದ. ಯಾರ? ಅವನು ನೋಡಿದ್ದ. ಅವನು ನೋಡಿ ಅಕಿನ ಕಟ್ಕೊಂಡಿದ್ದ. ಅಧಿಕೃತ ಗಂಡನಾಗಿದ್ದ. ಯಾರು? ರಾಮ. ಅವ್ರ ತಮ್ಮ ಬಂದ ಲಕ್ಷ್ಮಣ. ಅವನ ಜೊತೆ ಬರ್ಬೇಕಾರ ಹನುಮಂತನ ಕರ್ಕೊಂಡ್ಬಂದ್ರು. ಅವ ಬಾಲಕ ಬೆಂಕಿ ಹಚ್ಕೊಂಡು ಇಡೀ ಲಂಕಾ ಸುಟ್ಟನಂತ. ಯಾಕ? ಮುಟ್ಟಿದ್ದಕ್ಕ. ರಂಜನೆ ಇದನ್ನ ಹೇಳೋದು. ರಂಜನೆ ಮುಟ್ಟಿದ್ರೆ ಇಷ್ಟಕೊಂಡ ಕಷ್ಟ ಐತಿ. ಮುತ್ಯಾರ ನೀವು ಮೊದಲ ಭೇಟಿಯಾಗಿದ್ರೆ ನಾವು ಲಗ್ನ ಹಾಕಿದ್ದಿಲ್ರಿ, ಈಗ ಲೇಟಾಗಿ ಭೇಟಿಯಾಗಿರಿ. ಯಾಕೆ ಮುಟ್ಟಿರ್ತಾನ, ಅನುಭವ ಇರ್ತತಿ. ಒಳಗೆ ಬಲ್ಯಾಗ ಬಿದ್ದಿರ್ತಾನೆ. ಮಂಜುನಾಥ ಬಲ್ಯಾಗ ಬಿದ್ದಿರ್ತಾನೆ. ಒಳಗೆ ಬಜಿ ಗಿಜಿ ಜಗ್ಗಿಟ್ಟಿರ್ತಾರ ಬಲ್ಯಾಗ. ಒಂದು ಇಲಿ ಹೋಗಿರ್ತತಿ, ನೋಡ್ತದ ಆ ಕಡೆ ಈ ಕಡೆ ವಾಸನೆ ಬರ್ತಿರ್ತೈತಿ. ಹಂಗ ಜಗ್ಗತಿರ್ತೈತಿ ವಾಸನೆ. ಅದು ಆ ಕಡೆ ಹೋಗಿ ಈ ಕಡೆ ಹೋಗಿ ಹಂಗೆ ಬಂದು ಹಿಂಗೆ ಬಂದು ಹೆಂಗೆ ಬಜಿ ತಿನ್ಬೇಕಂತ ಯಾವ್ದು ಒಳಗಿರ್ತಾವ ಬಜಿ. ಎಷ್ಟು ತರಬೇಕಂತ ಸಂಸಾರ ಅನ್ನೋದೊಂದು ಬಜಿ. ರಂಜನೆ ಬಜಿ ಆ ಕಡೆ ಈ ಕಡೆ ಹೋಗ್ತೈತೆ. ಅದು ಇಲ್ಲಿ ಹೋಗಿ ಏನು ಮಾಡ್ತೈತಿ ಅಂತ ಕೇಳಿ ಒಂದು ಇಟ್ಟಿರ್ತಾರ. ಒಂದು ಕಡೆ ಬಂದ್ ಮಾಡಿರ್ತಾರ, ಒಂದು ಕಡೆ ಇಟ್ಟಿರ್ತಾರೆ. ಅಷ್ಟು ಚಂದ ಇಟ್ಟಾರ ನೋಡ್ರಿ. ಅದು ಒಳಗೆ ಹಿಂಗೇರು ಹೋದ್ಬಿಟ್ಟು ದಬಕ್ರೆ ಬೀಳ್ತೈತಿ. ಮತ್ತದು ಬಾಗ್ಲ ಬಂದಾಗ್ತೈತಿ. ಒಳಗೆ ಹೋಯ್ತು, ತಿಂತು ಬಜಿ ತಿಂತು, ಶೇಂಗಾ ತಿಂತು, ಚುರುಮರಿ ತಿಂದು ಬಿಡ್ಲಿ ನೀರಿಡಿಕೆ ಆಗ್ತೈತಿ ನೋಡ್ರಿ. ಹೊಳ್ಳಿ ಬಂದು ನೀರು ಕುಡಿಬೇಕಂತೈತಿ. ದಾರಿ ಕೊಡೋರು ಯಾರು? ಬಾಗ್ಲ ಬಂದ್ ಕಟಾಪ್ ಬಿದ್ದಿ 5 ನಿಮಿಷ ತದೈವ ಲಗ್ನಂ ಸುದಿನಂತ ದೇವ ತಾರಾ ಬಲಂ ದೈವ ಬಲಂತ ದೇವ ಅಂತ ಕಟ್ಟಿಬಿಟ್ಟಂತೆ ಕೊರೆ. ಕಟ್ಟಿದ ಬಿಡ್ಲಾಕಿ 70 ವರ್ಷ. ಹಂಗ ಬಂದಿಲ್ಲ, ಎಡಕ್ ಕುತ್ಕೊಂಡು ತಾಳಿ ಕಟ್ಕೊಂಡು ಬಂದೀನಿ, ಮಳೆ ಬಡದ್ ಬಂದೀನಿ. ನೀವಂತಿರ್ತೀರಿ ಒಡಗಟ್ಟಿಗೆ ತಗೊಳ್ಲೇನೆ? ಯಾಕೋ ಮುಂಚೆ ಕೇಳ್ತಾರಲ್ಲ. ಕಸವರ್ಗಿ ತೊಗೊಂಡ್ರು ಕೇಳಲ್ಲ, ಒಡಗಟ್ಟಿಗೆ ತೊಗೊಂಡ್ರು ಕೇಳೋದಿಲ್ಲ. ನೀನು ಮಾಡ್ಕೊಂಡಿನಿ ತಂದು ಹಾಕು, ಇಲ್ಲಂದ್ರೆ ನನ್ನ ಯಾಕೆ ಮಾಡ್ಕೊಂಡೆ? ಬಿಜಾಪುರ ಜಿಲ್ಲಾ ಭಾಷೆಗೆ ಹೇಳೋದಂದ್ರೆ ನೀವು ಬೈದು ಹೇಳ್ತಿರ್ತೀವಿ ಆಟ. ಹೌದಲ್ ನೋಡ್ರಿ. ರಂಜನೆ ಹಿಂಗ ಬಂದ್ ಇಲಿ ಬಿತ್ತಲ್ಲ, ಬಿದ್ದು ಬಿಡ್ಲಿ ತಿಂತದೆ ಅಂತದ. ಹೊರ ಬಂದು ಇಲಿ ಬರ್ತದೆ ಅಂತ. ಒಳ ಒಂದು ಇಲಿ ಇರ್ತದೆ ಅಂತ, ಹೊರಗಿನ ಇಲಿಗೆ ಹೇಳ್ತದೆ. ಬರಬೇಡೋ ಒಟ್ಟ ಸಮಯ ಬರಬೇಡ. ಇಲ್ಲಿ ಭಾಳ ಬಂಧನ ಐತಿ, ಭಾಳ ಕಷ್ಟ ಐತಿ. ಹೊರಗಿದ್ದ ಇಲಿ ಅಂತೈತಿ ಅಂತ. ಒಳಗ ರಾಮ್ ಬಜಿ ಶೇಂಗಾ ಚುರ್ಮರಿ ಹೊಡ್ಯಾಕತ್ತಿದಿ. ನನಗೆ ಬರಬೇಡ ಅಂತೇನು? ನೀ ಬದ್ನಿಕಾಯಿ ತಿಂದು ನನಗೆ ಬದ್ನಿಕಾಯಿ ತಿನ್ಬೇಡ ಅಂತೇನು?
ಹಂಗಾರೆ ಬೀಳು ಅಂತೈತಿ. ಹೇಳ್ತಾರಲ್ಲ ಶರಣರು, ಮೇಘ ಜಲವೆಲ್ಲ ಮುತ್ತಾದರೆ ಸಪ್ತ ಸಮುದ್ರಗಳಿಗೆ ಉದಕವಿನ್ನೆಲ್ಲಿ ಅದು ಲೋಕದ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜವಿನ್ನೆಲ್ಲಿ ಅದು ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳ್ತಾರೆ. ಎಲ್ಲರಿಗೂ ಆ ಜ್ಞಾನಿ ಬರಂಗಿಲ್ಲ, ಎಲ್ಲರೂ ಬಸವಣ್ಣ ಆಗಕ್ಕಾಗಂಗಿಲ್ಲ. ಇಬ್ರು ಹೆಂಡ್ರು ಕಟ್ಕೊಂಡಿದ್ದ, ನಿರಂಜನಾಗಿದ್ದ ಬಸವಣ್ಣ, ವಿಶ್ವಗುರು ಆದ, ಭಕ್ತಿ ಭಂಡಾರಿ ಆದ. ರಾಮಕೃಷ್ಣ ಪರಮಹಂಸರು ಕಟ್ಕೊಂಡಿದ್ದರು ಶಾರದಾ ಮಾತೆಯನ್ನ. ಏನು ಮಕ್ಕಳನ್ನ ಹಡದ್ರೇನು? ಹಡಿಲಿಲ್ಲ. ಒಮ್ಮೆ ರಾತ್ರಿ ಹೇಳ್ತಾರ, ರಾಮಕೃಷ್ಣ ಪರಮಹಂಸರು ಇಬ್ರು ಗಂಡ ಹೆಂಡತಿ ಒಂದ ಹಾಸಿಗೆಯಾಗಿ ಮಕ್ಕೊಂಡಿರ್ತಾರೆ. ಲೌಕಿಕರು ಮಕ್ಕಳೋದು ಬೇರೆ, ಅಲೌಕಿಕರು ಮಕ್ಕಳೋದು ಬೇರೆ. ಲೌಕಿಕರಲ್ಲಿ ಬಿದ್ದು ಹೊಳಾಡ್ಬಿಡ್ತಾರೆ. ಅಲೌಕಿಕರು ಹೆಂಗಿರ್ತಾರ ಹೇಳ್ತಾರ, ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯನ್ನು ನೋಡ್ತಾರೆ, ಮಕ್ಕೊಂಡಿರ್ತಾಳೆ, ನಿದ್ದೆ ಹತ್ತಿರ್ತದೆ. ಓಹೋ, ಹೆಣ್ಣಿನ ದೇಹ ಅಂದ್ರೆ ಇದೆ ಅಂತಾರೆ. ಮರುದಿವ್ಸ ಬೆಳಿಗ್ಗೆ ಎದ್ದು ಗುಟ್ಲೆ ಕೇಳ್ತಾರವ್ರು, ನಿನ್ನನ್ನು ಹೆಂಡತಿಯಾಗಿ ನೋಡ್ಲೋ ಅಥವಾ ಮಹಾಕಾಳಿಯಾಗಿ ನೋಡ್ಲೋ ಅಂತ ಕೇಳ್ತಾರೆ. ಶಾರದಾ ಮಾತೆ ಹೇಳ್ತಾಳ, ಎಂಥ ಆದರ್ಶದ ಬದುಕು ಅವ್ರದ್ದು. ಅದಕ್ಕೆ ಇವತ್ತು ನೆನೆಸ್ತೀವಿ. ಮತ್ತೆ ನಿಮ್ಗೇನೆಲ್ಲರೂ ಸನ್ಮಾನಗಿನ ಮಾಡಿರ್ತಾರನ್ರಿ, ಮತ್ತೆ ಅಂದಿಗಿಂತೀರಿ ನೀವು. ಯಾಕೆ ಇದನ್ನು ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಬದುಕ ನಿರಂಜನತ್ವ ಕೇಳ್ತಾರೆ. ನಿನ್ನನ್ನು ಹೆಂಗೆ ನೋಡ್ಲಿ ಅಂತ ಕೇಳ್ತಾರೆ. ನಿನ್ನನ್ನು ಹೆಂಗೆ ನೋಡ್ಲಿ ಅಂದಾಗ, ನಿನ್ನನ್ನು ಗುಡಿಯೊಳಗಿನ ಕಾಳಿ ಅಂತೆ ನೋಡ್ಲೋ ಅಥವಾ ತಾಳಿ ಕಟ್ಟಿದ ಹೆಂಡತಿ ಅಂತೆ ನೋಡ್ಲೋ ಅಂದಾಗ ಆಕೆ ಹೇಳ್ತಾಳ, ನಿಮಗೆ ಹೆಂಗೆ ಅನಿಸ್ತೈತೆ ಹೆಂಗೆ ನೋಡ್ರಿ ಅಂತ ಹೇಳ್ತಾಳ. ಆಕೆ ಹೆಂಗಿರ್ಬೇಕು? ಶಾರದಾ ಮಾತೆ ಹೆಂಗಿರ್ಬೇಕು? ನಿಮಗೆ ಹೆಂಗೆ ಅನಿಸ್ತದ ಹಂಗೆ ನೋಡ್ರಿ ಅಂತಾಳ. ಅಂದಾಗ ಕಟ್ಕೊಂಡು ಹೆಂಡ್ತಿನ ನಿನ್ನನ್ನು ಕಾಳಿಯಾಗಿ ನೋಡ್ತೀನಿ ಅಂತ ಹೇಳಿ ಒಂದು ಕುರ್ಚ ಇನ್ನು ಹಾಕಿ ಎತ್ತರದ ಇದು ಮನೆ ಮೇಲೆ ಹಾಕಿ ಅದ್ರ ಮ್ಯಾಲೆ ಕುಂದ್ರಿಸಿ ಹೆಂಡತಿ ಪಾದ ಪೂಜೆ ಮಾಡ್ತಾರೆ. ಹೆಣ್ತಿದ್ದು ಅವತ್ತಿಂದ ನಿರಂಜನರಾಗಿರ್ತಾರೆ ಯಮಾಗುರು. ಮತ್ತು ನೀವು ಹಂಗ ಮಾಡ್ರಿ. ಮತ್ತೆ ಎಲ್ಲರಿಗೆ ಹಂಗೆ ಮಾಡೋಕ್ಕಾಗೋದಿಲ್ಲ. ಅದು ಬೇಕದಕ್ಕೆ 8 ಎದೆ ಬೇಕದಕ್ಕೆ. ಅದು ಮಾಡ್ಬೇಕಂದ್ರೆ 8 ಎದೆ ಬೇಕು. ಮಲ್ಲ ಬೆಲ್ಲ ಯಾಕೆ ತಿನ್ನಲಿಲ್ಲ ಅಂದ್ರೆ ಇಲ್ಲದ ತಿಂದಿದ್ದಿಲ್ಲ ಅಂತ. ಇದ್ದು ತಿನ್ಬಾರ್ದು. ಅದು ಸಮೀಪ ಇರ್ಬೇಕೆ, ಆದ್ರೂ ಮುಟ್ಟಿರ್ಬಾರ್ದು. ಸತಿಯ ಕಂಡು ಋತಿಯಾದ ಬಸವಣ್ಣ, ಪ್ರಭುದೇವರು ಹೇಳ್ತಾರೆ, ಸತಿಯ ಕಂಡು ಋತಿಯಾದ ಬಸವಣ್ಣ, ಋತಿಯಾದ ಬ್ರಹ್ಮಚಾರಿಯಾದ, ಸತಿಯ ಕಂಡ ಋತಿಯಾದ ಬಸವಣ್ಣ. ಎಷ್ಟು ಸುಂದರವಾಗುತ್ತೆ. ನೀಲಾಂಬಿಕೆಯನ್ನು ಕಣ್ಣಂತ ಬಸವಣ್ಣ ಕಂಡು ವೃತ್ತಿಯಾದ್ನಂತ. ಆ ನೀಲಮ್ಮ ಹೇಳ್ತಾಳ ಮುಂದೆ ಬಸವಣ್ಣನ ಬಗ್ಗೆ ಹೇಳ್ತಾಳ, ಪತಿಯು ಎನ್ನಲಾಗದು ಬಸವಣ್ಣನ ಎನಗೆ, ಸತಿಯು ಎನ್ನಲಾಗದು ಎನ್ನ ಬಸವನಿಗೆ ಅಂತ ಹೇಳ್ತಾಳೆ. ಹೆಂಗ ಅವರು ಸಂಸಾರದಾಗಿದ್ರು. ಇದು ನಿರಂಜನತ್ವ ಅಂದ್ರೆ ಏನು? ಇದು ಎಲ್ಲರಿಗೂ ಇರಕ್ಕಾಗಲ್ಲ. ಸಾವಿರ ಜನ್ಮದ ಏನ್ ಬೇಕು ಅಂತ ಕೇಳಿದ್ರೆ ಸಂಸ್ಕಾರ ಬೇಕು. ಅದಕ್ಕೆ ಇಲ್ಲಿ ಕವಿ ಹೇಳಾಕತ್ತಾನ ಏನಂತ ಹೇಳಿ, ನಿರಂಜನ ಅಂದ್ರೆ ಈ ಲೋಕದ ಗಡಿಬಿಡಿಯೊಳಗಿದ್ರೂ ಕೂಡ ಇದ್ರೊಳಗೆ ಇಲ್ಲದೆ ಬಿಯಾಂಡ್ ದ ವರ್ಲ್ಡ್, ಜಗತ್ತಿನ ಆಚೆ ಯಾವನು ಸಾಧನೆ ಮಾಡಿ ಮೇಲೆ ಹೊಕ್ಕಾನಲ್ಲ ಅವನನ್ನ ಯಾರು ಅಂತಾರೆ ಅಂತ ಕೇಳಿದ್ರೆ ನಿರಂಜನ ಅಂತಾರೆ. ಯಾವಾಗ ನಿರಂಜನತ್ವ ಗುರುವಿನಲ್ಲಿ ಬಂತು ಅವ ಏನಾಕನ ಅಂತ ಕೇಳಿದ್ರೆ ನಿರಾಕಾರ ಅಂತ ಕೇಳಿದ್ರೆ ಪರಮಾತ್ಮನ ಸ್ವರೂಪ. ಆಕಾರ ಇಲ್ಲದವನು ಅಂದ್ರೆ ಯಾರೇ? ಭಗವಂತ. ಅವ ಹೆಂಗದಾನ? ಹೂವಿನಲ್ಲದಾನ, ಗಾಳಿಯಲ್ಲದಾನ, ಬೆಂಕಿಯೊಳಗಡೆ ಅದಾನ, ನೋಡುವ ಕಂಗಳಲ್ಲದಾನ, ಕೇಳುವ ಕಿವಿಯಲ್ಲದಾನ. ಅವ ಅದಾನ ಅಂತ ಹೇಳಿ ನಾ ಹೇಳಾಕತ್ತೀನಿ, ನೀವು ಕೇಳಾಕತ್ತೀರಿ. ಅವ ಹೋದ ಅಂತ ಕೇಳಿದ್ರೆ ನಾ ಇಲ್ಲೇ ಕುಂದಿರ್ತೀನಿ, ನೀವು ಅಲ್ಲೇ ಕುಂದಿರ್ತೇನೆ. ಅದಕ್ಕೆ ನೋಡ್ರಿ ಹೆಂಗಂತಾರ, ಸತ್ತ. ಅವ ಸತ್ತ ಅಂತಾರ. ಅವ ಸತ್ತ ಅಂದ್ರೆ ಯಾರು? ಅಲ್ಲೇ ಕುಂತಿರ್ತಾನೆ, ಎದುರುಗಡೆ ಕುಂದಿರ್ಸಿರ್ತಾರ, ಊಟಕ್ಕೆ ಬೇಷ ಮತ್ತೆ ಅದು ಇದು ಬಂದ್ಗಿಂದ ಅಂತೇಳಿ
ಆದ್ರೆ ಅವ ಸತ್ತ ಅಂದ್ರೆ ಏನ್ರಿ? ಸತ್ತ ಅಂದ್ರೆ ಏನು? ಅಂದ್ರೆ ಒಳಗೊಬ್ಬ ಸತ್ಯ ಅದಾನ, ಒಳಗ ಒಬ್ಬ ಸತ್ಯ ಅದಾನ. ಅವ ಟೆಂಪ್ರರಿ ಆಗಿ ಬಂದು ಇಲ್ಲಿ ಒಳಗ್ ಕುಂತಾನ, ಒಂದಿಷ್ಟು ದಿವ್ಸ ಇಷ್ಟು ದಿವ್ಸ ಹೋಗು ಅಂತ ಹೇಳಿ ಭಗವಂತ ಅವನನ್ನು ಇಲ್ಲಿ ಕಳಿಸ್ಕೊಟ್ಟಾನ. ಅವನ ದೇಹದ ಮನೆಯನ್ನ ಮಾಡಿಕೊಂಡು ಇಲ್ಲಿ ಕುಂತಾನ. ಆ ದೇಹದ ಅವಸ್ಥೆ ಯಾವಾಗ ಮುಗಿತಲ್ಲ, ಈ ದೇಹ ಬಿಟ್ಟು ಹೋಗ್ಬಿಡ್ತಾನ, ಇದು ಒಣ ಕಟ್ಟಿಗೆ ಅಂತೆ ಬಿದ್ದು ಬಿಡ್ತದ. ಇಷ್ಟೇ ಜೀವನ, ಇಷ್ಟೇ ಜೀವನ. ಅವಾಗವ ಇದ್ದಾಗ ಇವ ಸಂಗಪ್ಪ, ಇವ ಈರಪ್ಪ, ಇವ ಅವ ಇವ ಇವ ಅಂತಿರ್ತೀವಿ. ಯಾವಾಗ ಸತ್ತು ಹೋದ್ನಲ್ಲ ಅವ ಅಲ್ಲಿ ಏನಾಗ್ಬಿಡ್ತಾನ ಅಂತ ಕೇಳಿ ನಿರಾಕಾರ ಆಗ್ಬಿಟ್ಟಿರ್ತಾನ. ಅವನಿಗೆ ರೂಪನೇ ಇರಂಗಿಲ್ಲ, ಆತ್ಮಕ್ ರೂಪ ಇದೆ. ಅವ ಸತ್ತು ಹೋದ ಅಂದ್ಬಿಟ್ಲೆ ಅವ ಏನಾದ ಅಂತ ಕೇಳಿದ್ರೆ ಪೈಗಂಬರ ವಾಸಿ ಆದ, ಲಿಂಗೈಕ್ಯ ಆದ, ಕ್ರೈಸ್ತ ವಾಸಿ ಆದ ಅಂತ ಎಲ್ಲರೂ ಹೇಳ್ತೀರಿ, ಅವ್ರವ್ರ ಧರ್ಮದ ಪ್ರಕಾರ ಹೇಳ್ತೀರಿ. ಹಂಗಾರೆ ಹೆಂಗ ಎಲ್ಲಿ ಹೋದ ಅವ? ಹುಡ್ಕೊಂಡು ಬರ್ರಿ ಅಂದ್ರೆ ಯಾರಿಗಾದ್ರೂ ಹುಡ್ಕೊಂಡು ಬಂದಾರ? ಇವತ್ತು ಯಾರಾದ್ರೂ ಹುಡ್ಕೊಂಡು ಬಂದಾರ? ಹುಡುಕೊಂಡು ಬರಂಗಿರ್ತಂತ ಕೇಳಿದ್ರೆ ಜಗತ್ತೇ ಸಾಲ್ತಿರ್ಲಿ, ಇರಾಕ್ ಜಗತ್ ಸಾಲ್ತಿರ್ಲಿಲ್ಲ. ನೋಡ್ರಿ ಹಂಗಿದೆ. ಅದಕ್ಕ ಇಲ್ಲಿ ಕವಿ ಹೇಳಾಕತ್ತಾನ, ಏನೋ ನಿರಂಜನ. ಗುರು ಆದವನ್ ಹೆಂಗಿರ್ತಾನ ಅಂತ ಕೇಳಿದ್ರೆ ನಿರಂಜನ. ಇನ್ ಹೆಂಗಿರ್ತಾನ ಮುಂದುವರೆದು? ಸಾಧನೆಯ ಸಿದ್ಧಿಯ ಗದ್ದಿಗೆಯ ಶಿಖರಕ್ಕೇರಿದಂತ ಗುರು ನಿರಾಕಾರನಾಗಿರ್ತಾನೆ. ಅಂದ್ರೆ ಪರಮಾತ್ಮನ ಸ್ವರೂಪಿಯಾಗಿರ್ತಾನೆ. ನಿರಾಕಾರ, ಇಂಥ ಆಕಾರ ಅನ್ನುವಂಥದ್ದು ಇರಂಗಿಲ್ಲ. ನಾವೊಂದು ಆಕಾರವನ್ನು ಭಗವಂತನಿಗೆ ಕೊಟ್ಟಿವಿ. ಹಿಂಗದಾನಂತ ಬ್ರಾಹ್ಮಣ ತೆಗೆದ್ರೆ ಜನಿವಾರ ಹಾಕಿರ್ತಾನ, ಲಿಂಗಾಯತ್ ತೆಗೆದ್ರ ಅದು ಶಿವದಾರ ಹಾಕಿರ್ತಾನ, ನಾವು ಹಾಕಿವಿ ಅವನ್ನೆಲ್ಲ. ಆದ್ರ ಹಂಗದಾನೇನು? ಇಲ್ಲ. ಅದಕ್ಕೆ ಬುದ್ಧ ಮಾತಾಡ್ಲಿಲ್ಲ. ಭಗವಂತನ ಸ್ವರೂಪ ಹೇಳೋ ಬುದ್ಧನೇ ಅಂದಾಗ ಗೊತ್ತಿತ್ತು ಬುದ್ಧನಿಗೆ, ಎದರ ಬಗ್ಗೆ ನಾನು ಮಾತಾಡ್ಬೋದು ಈ ಜಗತ್ತಿನಲ್ಲಿ, ನಾ ಎದರ ಬಗ್ಗೆ ಮಾತಾಡಕ್ ಆಗಂಗಿಲ್ಲ ಅಂತ ಕೇಳಿದ್ರೆ ದೇವರ ಬಗ್ಗೆ ಮಾತಾಡಕ್ ಆಗಂಗಿಲ್ಲ ಅಂತ ಹೇಳಿ ದೇವರ ಸುದ್ದಿಯನ್ನು ಎಲ್ಲಿ ಬುದ್ಧ ತೆಗಿಲಿಲ್ಲ. ತನ್ನ ಅಭಿಧಮ್ಮ ಪಿತಕ, ಅವು 3 ತ್ರಿಪೀಠಕಗಳು ಬರ್ತಾವ, ಬುದ್ಧನ ವಿಚಾರಗಳನ್ನು ಹೊಂದಿದಂತಾವು. ಎಲ್ಲಿಯೂ ದೇವರ ಸುದ್ದಿಯನ್ನು ಎಲ್ಲ ಮಾತಾಡ್ತಾನೆ, ಪ್ರಪಂಚದ ಬಗ್ಗೆ ಬುದ್ಧ ಎಲ್ಲ ಮಾತಾಡ್ತಾನೆ. ಆದರೆ ಯಾರ ಬಗ್ಗೆ ಮಾತಾಡಂಗಿಲ್ಲ ಅಂತ ಕೇಳಿದ್ರೆ ದೇವರ ಬಗ್ಗೆ ಎಲ್ಲಿಯೂ ಮಾತಾಡಂಗಿಲ್ಲ. ಯಾಕಂತ ಕೇಳಿದ್ರೆ ದೇವರು ಕಣ್ಣಿಗೆ ಕಾಣಂಗಿಲ್ಲ, ನಿರಾಕಾರನಾಗಿದ್ದಾನೆ. ಅದಕ್ಕೆ ಇಲ್ಲಿ ಹೇಳಕತ್ತಾನೆ ಕವಿ ಆದವನು ನಿರಂಜನ, ನಿರಾಕಾರ. ಆದ್ರೂ ಅದಾನಂತ ಭಗವಂತ. ಎಲ್ಲದಾನ ಅಂತ ಕೇಳಿದ್ರೆ ಕರೆಂಟ್ ಎಲ್ಲಾ ಕಡೆ ಐತಿ. ಇಲ್ಲೇನು ಕರೆಂಟ್ ಇಲ್ಲಿಂದ ಹಿಡಿದು ಈ ಕರೆಂಟ್ ಇದ್ದಕ್ಕೆ ಚಲೋ ಐತಿ. ಕರೆಂಟ್ ಹೋಯ್ತಂದ್ರೆ ಚಲೋ ಆಗತ್ತಾನೆ? ಇಲ್ಲ. ಕರೆಂಟ್ ಎಲ್ಲೈತಿ ಅಂತ ಕೇಳಿದ್ರೆ ಕಾಣ್ಬೇಕ್ರಿಪ್ಪ. ನಮ್ ಕರೆಂಟ್ ತೋರಿಸ್ರಿ ಅಂತ ತೋರ್ಸಕ್ಕಾಗತ್ತಾನೆ? ಹಿಡಿದು ನೋಡಬೇಕಾಗತ್ತೆ. ಹೌದಲ್ಲಿ ಹಿಡಿದು ಉಳಿತಿದ್ದೇನೆ ಹೋಗ್ಬಿಡ್ತಾನೆ. ನೋಡ್ರಿ ಹೆಂಗ ಕರೆಂಟ್ ಕಾಣಬೇಕು ಅಂತ ಕೇಳಿದ್ರೆ ಎಲ್ಲಿ ಪ್ಲಗ್ ಇರ್ತದ, ಹೋಲ್ಡರ್ ಇರ್ತದೆ, ಅಲ್ಲೊಂದು ಲೈಟ್ ಹಾಕಿದ್ರೆ ಅಲ್ಲಿ ಕಾಣ್ತದೆ ಕರೆಂಟ್. ಹಂಗೈತಿ ನೋಡಂತ ತೋರಿಸಬಹುದು. ಅರಿವು ನುಂಡ ಗುರುವಿನಲ್ಲಿ